Hi guys, welcome back to my YouTube channel Chai Kannada Vlogs. I hope ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಅವ್ರಿಗೆ ಆಲ್ರೆಡಿ ಗೊತ್ತು ನನಗೆ ಹಿಂದೆ ಪಿ ಸಿ ಒ ಎಸ್ ಸ್ಟ್ರಗಲ್ ಬಗ್ಗೆ, ಪಿ ಸಿ ಒ ಎಸ್ ಇಂದ ನಾನು ಹೇಗೆ ಪ್ರೆಗ್ನೆಂಟ್ ಆದೆ, ಪಿ ಸಿ ಒ ಎಸ್ ಡಯಟ್ ಮತ್ತು ಎಕ್ಸಸೈಸಸ್ ರಿಲೇಟೆಡ್ ವಿಡಿಯೋ ಮತ್ತು ನನ್ನ ಬ್ರೆಸ್ಟ್ ಲಂಪ್ ಸ್ಟೋರಿನೂ ನಾನು ಶೇರ್ ಮಾಡಿದ್ದೆ. ಸೊ ನನಗೆ ಪಿ ಸಿ ಒ ಡಿ ಖಾಲಿ ನನ್ನ ಫಿಸಿಕಲ್ ಬಾಡಿ ಮೇಲೆ ಮಾತ್ರ ಎಫೆಕ್ಟ್ ಮಾಡಿಲ್ಲ, ನನ್ನ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಎಫೆಕ್ಟ್ ಮಾಡಿತು. ಅದಕ್ಕೆ ನಾನು ಅಂದ್ಕೊಂಡೆ ಈ ವಿಡಿಯೋನ ಮಾಡೋಣ. ತುಂಬ ಜನ ಈ ಫೇಸಿಂದ ನೀವು ಗೋ ಥ್ರೂ ಆಗ್ತಾ ಇದ್ದೀರಾ. ಸೊ ಐ ಹೋಪ್ ನೀವು ಈ ವಿಡಿಯೋನ ನೋಡಿ ನಿಮಗೂ ಅನಿಸುತ್ತೆ ದ್ಯಾಟ್ ಯು ಆರ್ ನಾಟ್ ಅಲೋನ್ ಇನ್ ದಿಸ್ ಜರ್ನಿ. ನಿಮ್ಮ ಥರ ತುಂಬಾ ಜನ ಇದ್ದಾರೆ ಅಂತ ಐ ಥಾಟ್ ಐ ವಿಲ್ ಜಸ್ಟ್ ಶೇರ್ ಮೈ ಫ್ಯೂ ಇನ್ಸೈಟ್ಸ್ ಅಬೌಟ್ ಹೌ ಐ ಡೆಲ್ಟ್. ನಾನು ಹೇಗೆ ಮೆಂಟಲ್ ಸ್ಟ್ರೆಸ್ ಅಥವಾ ಮೆಂಟಲ್ ಹೆಲ್ತ್ ಪಿ ಸಿ ಒ ಎಸ್ ಇಂದ ಹೇಗೆ ನಾನು ಫೈಟ್ ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತಾ ಇದ್ದೀನಿ, ಹೇಗೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆಯಿತಾ. ನನಗೆ ಪಿ ಸಿ ಒ ಡಿ ಬಗ್ಗೆ ಗೊತ್ತಾದಾಗ ಇಟ್ ವಾಸ್ ರಿಯಲಿ ವೆರಿ ಸ್ಕೇರಿ ಆಯಿತಾ. ಯಾಕಂದರೆ ಐ ವಾಸ್ ಗೋಯಿಂಗ್ ಥ್ರೂ ಮೈ ಅಂದರೆ ಮಗು ಫೇಸಲ್ಲಿ, ಮಗು ಬೇಕು ಅಂತ ಆ ಫೇಸಲ್ಲಿ ಇದ್ದೆ. ಆ್ಯಂಡ್ ದಟ್ ಟೈಮ್ ನನಗೆ ಗೊತ್ತಾದಾಗ ಐ ವಾಸ್ ರಿಯಲಿ ಸ್ಕೇರ್ಡ್. ಆ್ಯಂಡ್ ನಾನು ಅಂದ್ಕೊಂಡೆ ವೈ ಮೀ, ನನಗೆ ಯಾಕೆ ಈ ಥರ ಆಗಿದೆ ಅಂತ. ಆಲ್ರೆಡಿ ಗೊತ್ತಿದೆ ನನಗೆ ಪಿ ಸಿ ಒ ಡಿ ತುಂಬ ವರ್ಷಗಳಿಂದ ಇತ್ತು, ಬಟ್ ನಾನು ರೀಸೆಂಟ್ಲಿ ಅಂದರೆ ಒಂದು 3-4 ಇಯರ್ಸ್ ಬ್ಯಾಕೆ ಡಯಾಗ್ನೋಸ್ ಮಾಡಿದ್ದು, ನಂಗೆ ಗೊತ್ತಾಗಿದ್ದು. ಆ್ಯಂಡ್ ಆ ಟೈಮಲ್ಲಿ ನಾನು ತುಂಬಾ ದಪ್ಪ ಆಗ್ತಾ ಇದ್ದೆ, ನನಗೆ ತುಂಬಾ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾಯಿತ್ತು, ಯಾವುದು ಡ್ರೆಸ್ ಆಗ್ತಾ ಇಲ್ಲ, ಯಾವ ಫೋಟೋ ತೆಗೋಕ್ಕೂ ಒಂಥರ ಮುಜುಗರ, ಒಂದು ಫಂಕ್ಷನ್ ಹೋಗೋಕ್ಕೆ ಇಷ್ಟ ಇಲ್ಲ. ಏನಾದರೂ ಪಿಕ್ಚರ್ 4-5 ಇಯರ್ಸ್ ಬ್ಯಾಕ್ ನಾನು ವಾಟ್ಸಪ್ ಡಿ ಪಿನೂ ತುಂಬ ಯೋಚನೆ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಎಲ್ಲಿ ನಾನು ತೋರ ಕಾಣ್ತಾ ಇದ್ದೀನಾ, ಅಥವಾ ನಾನು ಪ್ರೆಗ್ನೆಂಟ್ ಕಾಣ್ತಾ ಇದ್ದೀನಾ, ಅಥವಾ ನಾನು ಆ ಥರ ಈ ಥರ ಕಾಣ್ತಾ ಇದ್ದೀನಿ ಅಂತ ಅಂದು ತುಂಬಾ ಕ್ವೆಶನ್ಸ್ ಆಯಿತಾ. ಟೆನ್ಷನ್ ಬೇಡ ನನಗೆ ಫೋಟೋಸ್ ಅಥವಾ ಬಟ್ಟೆಗಳು ಇದ್ದ ಬಟ್ಟೆಗಳು ಆಗಲ್ಲ. ಆ್ಯಂಡ್ ಶಾಪಿಂಗ್ ಹೋದರೆ ಅಲ್ಲೂ ಒಂದೊಂದು ಬಟ್ಟೆ ನಮಗೆ ಕೆಲವೊಂದು ಸ್ಟೈಲ್ ಇಷ್ಟ ಇರುತ್ತಲ್ವ. ಆ್ಯಂಡ್ ವೆನ್ ಯು ಆರ್ ವೇರಿಂಗ್ ದ್ಯಾಟ್ ಕ್ಲೋತ್ಸ್ ಆ್ಯಂಡ್ ಯು ಫೀಲ್ ಯು ಡೋಂಟ್ ಲುಕ್ ಗುಡ್ ಆ್ಯಂಡ್ ಯು ನಾಟ್ ಕಾನ್ಫಿಡೆಂಟ್ ಇನ್ ದ್ಯಾಟ್ ಡ್ರೆಸ್. ಬಟ್ ನಿಮಗೆ ಮನ್ಸಲ್ಲಿ ಅನಿಸುತ್ತೆ ನಂಗೆ ಈ ಡ್ರೆಸ್ ಬೇಕು, ಬಟ್ ನಿಮ್ಗೆ ಆ ಕಾನ್ಫಿಡೆನ್ಸೇ ಇರಲ್ಲ ಅದನ್ನ ಕ್ಯಾರಿ ಮಾಡೋದು. ಸೊ ಐ ವಾಸ್ ಗೋಯಿಂಗ್ ಥ್ರೂ ಸೋ ಮಚ್. ನಾನು ಬಟ್ಟೆನ ಹಾಕೊಳ್ಬೋದು ಬಿಟ್ಟೆ, ಮನೆಯಿಂದ ಹೋಗೋದೇ ಬಿಟ್ಟೆ, ಫೋಟೋಸ್ ಅಂತೂ ಅಪ್ಲೋಡೇ ಮಾಡ್ತಾ ಇಲ್ಲ. ನಂಗೆ ಐ ರಿಮೆಂಬರ್ ಒನ್ಸ್ ನಾನು ದಿಸ್ ಇಸ್ ಬಿಫೋರ್ ನನಗೆ ಪಿ ಸಿ ಒ ಡಿ ಇದೆ ಅಂತ ಗೊತ್ತಾಗೋ ಮುಂಚೆ ನಾನು ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೆ ನನ್ನ ವಾಟ್ಸ್ಯಾಪ್, ಐ ಥಿಂಕ್ ಡಿ ಪಿ ಅನಿಸುತ್ತೆ. ಆ್ಯಂಡ್ ಸಮನ್ ಆಸ್ಕ್ ಮಿ ಆರ್ ಯು ಪ್ರೆಗ್ನೆಂಟ್, ಆ್ಯಂಡ್ ಆ ಟೈಮಲ್ಲಿ ಐ ವಾಸ್ ನಾಟ್ ಇವನ್ ಥಿಂಕಿಂಗ್ ಆಫ್ ಆರ್ ಪ್ಲಾನಿಂಗ್ ಅ ಬೇಬಿ. ಆ ಟೈಮಲ್ಲಿ ಅನಿಸ್ತು, ಓ ಶಿಟ್, ಇದು ಏನಪ್ಪ ಈ ಥರ ಮಾತಾಡ್ತಾರೆ, ಈ ಥರ. ಆ್ಯಂಡ್ ಎಲ್ಲಾದರೂ ಫಂಕ್ಷನ್ ಹೋದರೆ ದೇಲ್ ಬಿ ಲೈಕ್, ನೀನು ಯಾಕೆ ಇಷ್ಟೊಂದು ದಪ್ಪ ಆಗಿದೆಯಾ, ಸ್ವಲ್ಪ ಕಡಿಮೆ ಮಾಡು, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ. ಈ ಥರ ಐ ಐ ನೋ ದಟ್ ಎಲ್ಲರೂ ಈ ಥರ ಸಿಚುವೇಶನ್ನಲ್ಲಿ ಗೋ ಥ್ರೂ ಆಗ್ತೀರಾ. ಆ್ಯಂಡ್ ಅದು ಈ ಥರ ಸಿಚುವೇಶನ್ ನೋಡಿ ಎಲ್ಲರಿಗೂ ಇದೆ. ಪಿ ಸಿ ಒ ಡಿಯಿಂದ ದಪ್ಪ ಆಗಿದ್ದವ್ರಿಗೂ ಇದೆ, ಪಿ ಸಿ ಒ ಡಿ ಇಲ್ಲದೆ ದಪ್ಪ ಆಗಿರೋರ್ಗೂ ಇದೆ, ಸಣ್ಣ ಇದ್ದವ್ರಿಗೂ ಇದೆ, ಎಲ್ಲರಿಗೂ ಇದೆ. ಪಿ ಸಿ ಒ ಡಿ ಇದ್ದಾಗ ನಿಮಗೆ ಹೆಂಗೆ ಅನ್ಸುತ್ತೆ ಅಂದರೆ, ಗಾಡ್ ಇದು ಅಂದರೆ ಅಯ್ಯೋ ಇಷ್ಟೊಂದು ಅಸಹ್ಯವಾಗಿ ಕಾಣಿಸ್ತೀನ ನಾನು, ಈ ಥರ ಕಾಣಿಸ್ತೀನ ಅಂತ ತುಂಬ, ಅಂದರೆ ಅದು ಮೆಂಟಲಿ ತುಂಬ ಕೊರಗ್ತೀವಿ ನಾವು. ಆ್ಯಂಡ್ ಅದು ಮುಂದ್ಗಡೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಸೊ ದಟ್ಸ್ ವೈ ಕೆಲವರೊಂದು ಸಲ ಮಾತಾಡುವಾಗ ತುಂಬಾ ಹರ್ಟ್ ಆಗುತ್ತೆ. ಸೊ ದೋಸ್ ಆರ್ ದ ಫ್ಯೂ ಸಿಮ್ಟಮ್ಸ್. ಇದೆಲ್ಲ ನಾವು ಇಗ್ನೋರ್ ಮಾಡ್ತೀವಿ. ನಾವು ಮೇನ್ಲಿ ವೇಟ್ ಗೇನ್ ಮತ್ತು ಇರೆಗ್ಯುಲರ್ ಪೀರಿಯಡ್ಸ್ ಮತ್ತು ದೇರ್ ಆರ್ ಸೋ ಮೆನಿ ಅದರ್ ಸಿಮ್ಟಮ್ಸ್ ಅಲ್ಲ, ನಾವು ಅದ್ರ ಬಗ್ಗೆನೇ ಮಾತಾಡ್ತೀವಿ. ಬಟ್ ಈ ಪಿ ಸಿ ಒ ಎಸ್ ನಮ್ಮ ಮೆಂಟಲ್ ಹೆಲ್ತ್ನ ಎಷ್ಟೊಂದು ಹಾಳು ಮಾಡುತ್ತೆ ಅಂದರೆ, ವೆನ್ ಐ ವಾಸ್ ಗೋಯಿಂಗ್ ಥ್ರೂ ಅಂದರೆ ಬೇಬಿ ಪ್ಲಾನಿಂಗ್ ಫೇಸಲ್ಲಿ ಬಂದಮೇಲೆ ನಂಗೆ ಯಾವಾಗ ಗೊತ್ತಾಯಿತು ಪಿ ಸಿ ಒ ಡಿ ಅಂತ. ಫಸ್ಟ್ ಆಫ್ ಆಲ್ ಇಟ್ ವಾಸ್ ವೆರಿ ಶಾಕಿಂಗ್ ಆಯಿತಾ. ಅಂದರೆ ಐ ನ್ಯೂ ದಟ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು, ಬಟ್ ಈ ಥರ ಒಂದು ಪಿ ಸಿ ಒ ಎಸ್ ಅಂದರೆ ಆ ಟೈಮಲ್ಲಿ ನಂಗೆ ತುಂಬಾ ಹೆದರಿಕೆ ಆಯಿತು. ನಾನು ಅಂದ್ಕೊಂಡೆ ಏನಪ್ಪ ಇದು ಇಷ್ಟೆಷ್ಟು ದೊಡ್ಡ ವರ್ಡ್ಸ್ ಹೇಳ್ತಾ ಇದ್ದಾರೆ ಅಂತ. ಆ್ಯಂಡ್ ದೆನ್ ಆ ಫೇಸಲ್ಲಿ ವೆನ್ ಯು ಆರ್ ಪ್ಲಾನಿಂಗ್ ಅ ಬೇಬಿ ಆ್ಯಂಡ್ ವೆನ್ ಯು ನೋ ದ್ಯಾಟ್ ಯು ಹ್ಯಾವ್ ದಿಸ್ ಥಿಂಗ್, ನಿಮ್ಗೆ ಅನಿಸುತ್ತೆ ನಾನು ಕನ್ಸೀವ್ ಆಗಲ್ಲ, ಅಂದರೆ
ಬಿಕಾಸ್ ಡಾಕ್ಟರು ಹೇಳ್ತಾರೆ ದಟ್ ಯು ಆರ್ ಈಗ ನೀನು 30+ ಆಗಿದೆಯಾ, 30+ ಆದಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್, ಅದು ಪಿ ಸಿ ಒ ಡಿ ಬೇರೆ ಇದೆ. ಸೊ ಆ ಫೇಸಲ್ಲಿ ತುಂಬ ಅಂದರೆ ತುಂಬಾ ಸ್ಟ್ರೆಸ್ ಅನಿಸ್ತಾ ಇತ್ತು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅವರ ಪ್ರೆಗ್ನೆನ್ಸಿ ಫೋಟೋಶೂಟ್ ಅನೌನ್ಸ್ಮೆಂಟ್ ಇದು ಅದು. ಸೊ ವೆನ್ ಯು ಸಿ ಆಲ್ ದಸ್ ಅಲ್ಲ, ತುಂಬ ಅಂದರೆ ತುಂಬಾ ಮೆಂಟಲಿ ತುಂಬಾ ಎಫೆಕ್ಟ್ ಆಗಿದೆ ನನಗೂ. ಬೇಬಿ ಪ್ಲಾನಿಂಗ್ ಫೇಸಲ್ಲಿ ಐ ವಾಸ್ ಥಿಂಕಿಂಗ್, ನಾನು ಯಾವತ್ತಾದರೂ ಅಂದರೆ ವಿಲ್ ಐ ಎವರ್ ಬಿಕಮ್ ಅ ಮದರ್, ಮಗು ಆಗತ್ತಾ ನನಗೆ, ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಪೀರಿಯಡ್ಸ್ ಆಗ್ತಾ ಇಲ್ಲ. ಆ್ಯಂಡ್ 1-2 ವರ್ಷ ಯು ಆರ್ ಟ್ರೈಯಿಂಗ್, ಏನೂ ವರ್ಕೌಟ್ ಆಗ್ತಾ ಇಲ್ಲ. ಡಾಕ್ಟರ್ ಇಸ್ ಆಲ್ಸೋ ಸೇಯಿಂಗ್ ಇದು ಮಾಡು ಅದು ಮಾಡು. ವೆನ್ ಯು ಆರ್ ಲಿವಿಂಗ್ ಅ ಸರ್ಟನ್ ಲೈಫ್ ಅಲ್ಲ, ನಾವೆಲ್ಲ ಕೆಲಸ ಐ ಟಿಯಲ್ಲಿ ಇದ್ದು ಕೆಲಸ ಎಲ್ಲ ಮಾಡ್ತಾ ಇರುವಾಗ ಇಟ್ ಈಸ್ ಯು ನೋ ಹೌ ಇಟ್ ಈಸ್ ಬ್ಯುಸಿ ಲೈಫ್. ಕೆಲಸ ಬೆಳಗಿಂದ ರಾತ್ರಿವರೆಗೂ ಕೆಲಸ, ಮತ್ತು ಮನೆ ಕೆಲಸ, ಅಥವಾ ಬೇರೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ವೆನ್ ಯು ಆರ್ ಮ್ಯಾರಿಡ್. ಆ್ಯಂಡ್ ಅದ್ರ ನಡುವೆ ಆ್ಯಂಡ್ ಒನ್ ಮೋರ್ ಪ್ರೆಷರ್ ಆಫ್ ಮಗು ಆಗುತ್ತಾ, ನನಗೆ ಪಿ ಸಿ ಒ ಡಿ ಇದೆ, ಇನ್ನು ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡೋದು. ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜ್ ಮಾಡೋದಂದರೆ ನಾವು ಈಗ ನನಗೆ ತುಂಬಾ ಈಸಿ, ಬಿಕಾಸ್ ಐ ಹ್ಯಾವ್ ಬೀನ್ ಥ್ರೂ ದ್ಯಾಟ್ ಜರ್ನಿ ಫಾರ್ ಸೋ ಮೆನಿ ಇಯರ್ಸ್. ಆ್ಯಂಡ್ ಈಸಿಲಿ ನಾನು ಅದನ್ನ ಮಾಡ್ಬೋದು. ಬಟ್ ವೆನ್ ಐ ವಾಸ್ ಸ್ಟಾರ್ಟಿಂಗ್ ಅಲ್ಲ, ನನಗೆ ಗೊತ್ತಾಯಿದೆ ಹೇಗೆ ಜಂಕ್ ಹೇಗೆ ತಿನ್ನಕ್ಕಾಗ ಬಿಡೋದು, ಇದನ್ನೇ ಹೇಗೆ ಮಾಡೋದು, ಎಕ್ಸಸೈಸ್ ಹೇಗೆ ಮಾಡೋದು, ವಾಕಿಂಗ್ ಅದು ಇದು, ಫಸ್ಟ್ ಆಫ್ ಆಲ್ ವೇಟ್ನ ಹೇಗೆ ಮೇಂಟೈನ್ ಮಾಡೋದು, ಕಡಿಮೆ ಹೇಗೆ ಮಾಡೋದು, ತುಂಬ ಅಂದರೆ ತುಂಬಾ ಕ್ವೆಶನ್ಸ್. ಐ ನೋ ಯೂಟ್ಯೂಬ್ ಆಗ ಅಷ್ಟೊಂದು ಐ ಡೋಂಟ್ ನೋ, ನಂಗೆ ಅಷ್ಟೊಂದು ನೆನಪಿಲ್ಲ ಯೂಟ್ಯೂಬಲ್ಲಿ ರಿಸರ್ಚ್. ಬಟ್ ಗೂಗಲಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೆ, ಏನು ಪಿ ಸಿ ಒ ಡಿ ಏನು ಮಾಡ್ಬೋದು. ಐ ನೋ ದ ಸೊಲ್ಯೂಷನ್, ಆಯಿತಾ. ಎಲ್ಲರಿಗೂ ಈಗ ಸೊಲ್ಯೂಷನ್ ಗೊತ್ತಿದೆ, ಡಾಕ್ಟರು ಹೇಳ್ತಾರೆ ಡೂ ದಿಸ್ ಡೂ ದ್ಯಾಟ್. ಬಟ್ ಆ ಫಸ್ಟ್ ಸ್ಟೆಪ್ ಹೇಗೆ ತೊಗೊಳ್ಳೋದು, ಅದೇ ಒಂದು ತುಂಬಾ ಅಂದರೆ ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಹೇಗೆ ನಾವು ಮುಂದೆ ನಡಿತೀವಿ, ದ್ಯಾಟ್ ಈಸ್ ಅ ಚಾಲೆಂಜ್ ಅಲ್ವಾ. ಸೊ ಒನ್ಸ್ ಯು ಆರ್ ಪಾಸ್ ದ್ಯಾಟ್ ಫೇಸ್, ದೆನ್ ನಿಮಗೆ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಸೊ ಐ ನೋ ನನ್ನ ಸ್ಟೇಜ್ಗೆ ರೀಚ್ ಆದವ್ರಿಗೆ ತುಂಬಾ ಈಸಿ. ಬಟ್ ಬಿಗಿನಿಂಗ್ ಫೇಸಲ್ಲಿ ಇದ್ದೀರಲ್ವಾ, ತುಂಬಾ ಕಷ್ಟ. ಐ ನೋ ಹೌ ಇಟ್ ಫೀಲ್ಸ್, ಯು ಆರ್ ಗೋಯಿಂಗ್ ಥ್ರೂ. ಸೊ ಎವ್ರಿ ಒನ್ಸ್ ಜರ್ನಿ ಇಸ್ ಡಿಫ್ರೆಂಟ್ ಅಲ್ಲ. ನನ್ನ ಜರ್ನಿ ಈ ಥರ ಇತ್ತು, ನಿಮ್ಮದು ಬೇರೆಯೇ ಇರ್ಬೋದು. ಸೊ ಆ ಇಮೋಷ್ನಲ್ ಇದು ಏನಿದೆ ಅದು ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಆ್ಯಂಡ್ ಅದು ನಿಮಗೆ ಗೊತ್ತು. ನಾವು ಇಲ್ಲಿ ಕೂತ್ಕೊಂಡು ಕೆಲವೊಂದು ನಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ಬೋದು. ಆ್ಯಂಡ್ ನಿಮಗೂ ಆ ಥರನೇ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಅದರಿಂದ ಕಲ್ತ್ಕೊಳ್ಬೋದಲ್ವಾ. ಸೊ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಜಸ್ಟ್ ಟ್ರಾನ್ಸ್ಫಾರ್ಮೇಷನ್ ನೋಡ್ತಾ ಇದ್ದೀನಿ, ಬಟ್ ಅದ್ರ ಹಿಂದೆ ಸ್ಟ್ರಗಲ್, ಟಿಯರ್ಸ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಸೊ ದ್ಯಾಟ್ಸ್ ವೆನ್ ಐ ಥಾಟ್, ನನ್ನ ಚಾನಲ್ ನಾನು ಏನಿದು ಮಾಡಿದ್ದೀನಿ ಅಲ್ಲ, ಐ ವಾಂಟೆಡ್ ಟು do everything like lady vlogs, cooking video, my fashion video ಎಲ್ಲ. ಬಟ್ ದೆನ್ ಐ ಥಾಟ್ ಮೇನ್ಲಿ ನಾನು ಇದನ್ನ ಹೇಳ್ಬೇಕು ಜನರಿಗೆ, ನನ್ನ ಸ್ಟ್ರಗಲ್ನ ಹೇಳಬೇಕು. ಆ್ಯಂಡ್ ತುಂಬ ಜನ ಇದ್ದಾರೆ ಹೂ ವಿಲ್ ರಿಲೇಟ್, ಆ್ಯಂಡ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಪಿ ಸಿ ಒ ಡಿ ಪ್ರೆಗ್ನೆನ್ಸಿ ಜರ್ನಿ, ಮತ್ತು ಡಯಟ್, ಮತ್ತು ನನ್ನ ಲಂಪ್ ಸ್ಟೋರಿ ಕಾಮೆಂಟ್ಸಲ್ಲಿ ನೋಡಿದರೆ ಎಷ್ಟು ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ದಾರೆ ಅವ್ರ ಡೌಟ್ಸ್, ಅವ್ರಿಗೆ ಈ ಥರ ಆಗ್ತಾ ಇದೆ, ಏನು ಮಾಡಬೇಕು. ಸೊ ತುಂಬ ಜನ ಈ ಥರ ವಿಷಯದಿಂದ ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಆ ವಿಡಿಯೋಸ್ ನಾನು ಏನು ಮಾಡಿದ್ದೀನಿ ಅದರಿಂದ ಜನರಿಗೆ ಹೆಲ್ಪ್ ಆಗಿದೆ, ಅಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ. ಆಲ್ಸೋ ಹ್ಯಾಪಿ ದ್ಯಾಟ್ ಯಂಗ್ಸ್ಟರ್ಸ್ಗೂ ಈ ವಿಡಿಯೋ ರೀಚ್ ಆಗಿ ಅವರು ನಮ್ಮ ಥರ, ಅಂದರೆ ನನ್ನ ಥರ ಲಾಸ್ಟಲ್ಲಿ ಅಂದರೆ 30 ಆಗುವಾಗ ಚೇಂಜಸ್ ಮಾಡಿಕೊಂಡು ಬೆಟರ್ ಆಗೋಕ್ಕಿಂತ ವೆನ್ ದೇ ಆರ್ ಸ್ಟಿಲ್ ಯಂಗಲ್ಲಿ ಇದ್ದಾಗ ಅವ್ರನ್ನ ಲೈಫ್ ಚೇಂಜ್ ಮಾಡಿದ್ರೆ ತುಂಬಾ ಒಳ್ಳೇದಲ್ವಾ. ಸೊ ಅವ್ರ ಲೈಕ್ ಓಲ್ಡ್ ಏಜ್ ಅಥವಾ ದ ಮಿಡ್ ಏಜ್ ವಿಲ್ ಬಿ ಪರ್ಫೆಕ್ಟ್ ಅಲ್ವಾ. ಯಾರಾದರೂ ನಿಮಗೆ ಕಮೆಂಟ್ ಮಾಡಿದ್ರೆ ನೀವು ದಪ್ಪಾಗಿದ್ದೀರಾ, ನೀವು ಆ ಥರ, ಮಗು ಇಲ್ವಾ, ಅದು ಇಲ್ಲ, ಡೋಂಟ್ ಟೇಕ್ ಎನಿಥಿಂಗ್ ಟು ಯೋರ್ ತಲೆಗೆ, ಏನನ್ನೂ ತಲೆಗೆ ಹಾಕ್ಕೊಳ್ಬೇಡಿ. ಜನರು ಮಾತಾಡ್ತಾರೆ, ಇದ್ರೂ ಮಾತಾಡ್ತಾರೆ, ಇಲ್ಲದಿದ್ರೂ ಮಾತಾಡ್ತಾರೆ. ಆ್ಯಂಡ್ ನೀವು ಏನು ಮಾಡಬೇಕು, ಜಸ್ಟ್ ಅದನ್ನ ಕೇಳಿಬಿಟ್ಟು ಹತ್ತು ಕೂತ್ಕೊಂಡ್ರೆ ನಥಿಂಗ್ ವಿಲ್ ಚೇಂಜ್. ಜನ ಮಾತಾಡ್ತಾನೆ ಇರ್ತಾರೆ. ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್, ಎಲ್ಲದು ನಿಮ್ಮ ಕೈಯಲ್ಲಿದೆ ಅಲ್ವಾ. ಟ್ರಾನ್ಸ್ಫಾರ್ಮೇಷನ್ ಆಗೋದು, ಅಥವಾ ನೀವು ಮೆಂಟಲ್ ಹೆಲ್ತ್ ಬಗ್ಗೆ ಕೇಳೋದು, ಅಥವಾ ಹೆಲ್ತ್ ವೈಸ್ ನೋಡೋದು, ಫಿನಾನ್ಷಿಯಲಿ, ಫ್ಯಾಮಿಲಿ ಎಲ್ಲನೂ ನಮ್ಮ ಕೈಲೇ ಇದೆ. ನಾವು ಹತ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಇನ್ನು 10 ಜನ ಬಂದು ಹೇಳ್ತಾರೆ, ನಾವು ಇಲ್ಲಿದ್ದವರು ಇಲ್ಲೇ ಇರ್ತೀವಿ, ನಾವು ಇಲ್ಲಿಂದ ಮೇಲೆ ಬರಬೇಕಲ್ವಾ. ಸೊ ಯು ಹ್ಯಾವ್ ಟು ಟೇಕ್ ಬೇಬಿ ಸ್ಟೆಪ್. ನಾನು ಎಲ್ಲರಿಗೂ ಇದನ್ನ ಹೇಳ್ತಾ ಇರಲಿಲ್ಲ, ಒಂದೇ ದಿನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡಿ ತೋರಿಸಿ, ಅಥವಾ ಒಂದು ತಿಂಗಳಲ್ಲಿ ಮಾಡಿ ತೋರಿಸಿ ಅಂತ ನಾನು ಹೇಳ್ತಾ ಇಲ್ಲ. ಬೇಬಿ ಸ್ಟೆಪ್ ತಗೊಳ್ಳಿ. ನಿಮ್ಗೆ ಆಗ್ತಾ ಇಲ್ಲ ವಾಕ್ ಮಾಡೋಕ್ಕೆ,
ನಾನು 1 ಗಂಟೆ, 2 ಗಂಟೆ ವಾಕ್ ಮಾಡಿ ಅಂತ ಅನ್ನಲ್ಲ. 10 ಮಿನಿಟ್ಸ್ ಓಕೆ, ಫ್ರೆಶ್ ಏರ್ ತಗೊಳಕ್ಕೆ ಒಂದು ವಾಕ್ ಮಾಡ್ತೀರಾ, 10 ಮಿನಿಟ್ಸ್ ಒಂದು ಹೊರಗಡೆ ಹೋಗಿ, ಅಥವಾ ನಿಮ್ಮ ಮನೇಲಿ ಥ್ರೆಡ್‌ಮಿಲ್ ಇದೆ ಅಂದರೆ ಬೆಸ್ಟ್. ಅದ್ರಲ್ಲಿ ಒಂದು 10 ಮಿನಿಟ್ಸ್ ವಾಕ್ ಮಾಡಿ. ಜಸ್ಟ್ ಸ್ಟಾರ್ಟ್ ಸ್ಲೋಲಿ. ಈವನ್ ನಿಮ್ಮ ಲೈಫ್ ಸ್ಟೈಲ್ ಅಂದರೆ ನಿಮ್ಮ ಡಯಟ್ ಬಗ್ಗೆನೂ ಇಮಿಡಿಯೇಟ್ಲಿ ಡೋಂಟ್ ಮೇಕ್ ಲೈಕ್ ಅದು ಡಯಟ್ ಇದು ಡಯಟ್ ಎಲ್ಲ ಇಂಟರ್ನೆಟ್ಟಲ್ಲಿ ತುಂಬ ವೆರೈಟಿ ಆಫ್ ಡಯಟ್ಸ್ ಇದೆ ಅಲ್ವಾ. ಸೊ ಡೋಂಟ್ ಜಸ್ಟ್ ಗೋ ಆ್ಯಂಡ್ ಫಾಲೋ. ಜಸ್ಟ್ ಸ್ಲೋಲಿ ಓಕೆ, ಪ್ರೋಟೀನ್ ಇನ್ಕ್ಲೂಡ್ ಮಾಡೋಕ್ಕೆ ಹೇಳ್ತಾರೆ ಎಲ್ಲರೂ ಈಗ. ಎಸ್, ಮಾಡಿ ಸ್ವಲ್ಪ ಸ್ವಲ್ಪ. ಬಿಕಾಸ್ ಒಂದೇ ಸಲ ನಮಗೆ ಎಲ್ಲನೂ ಮಾಡೋಕ್ಕಾಗಲ್ಲ ಅಲ್ವಾ. ಬೇಬಿ ಸ್ಟೆಪ್ಸ್. ಈ ದಿನ ನಾನು 10 ಮಿನಿಟ್ಸ್ ವಾಕ್ ಮಾಡ್ತೀನಿ, ನನ್ನ ಡಯಟಲ್ಲಿ ನಾನು ಈ ಥರ ಮಾಡ್ತೀನಿ, ಜಂಕ್ ನಾನು ಕಡಿಮೆ ಮಾಡ್ತೀನಿ. ಓಕೆ, ಲೆಟ್ಸ್ ಸೇ ನಾನು ಎವ್ರಿ ಡೇ ಜಂಕ್ ತಿಂತಾ ಇದ್ದೀನಿ, ವೀಕ್ಲಿ ನಾನು 2 ಸಲ ತಿಂತೀನಿ ಫಾರ್ ಸ್ಟಾರ್ಟರ್ಸ್. ಸೊ 2 ಸಲ ತಿಂದು ಆ್ಯಂಡ್ ಗ್ರ್ಯಾಜುವಲಿ ಏನಾಗುತ್ತೆ, ನೀವು ಮಾಡ್ತಾ ಮಾಡ್ತಾ ಹೋದಾಗ ನಿಮಗೂ ಯೂಸ್ ಟು ಆಗ್ತೀರಾ, ನಿಮ್ಮ ಬಾಡಿಗೂ ಯೂಸ್ ಟು ಆಗುತ್ತೆ. ಸೊ ಯು ವಿಲ್ ದೆನ್ ಒಂದು ತಿಂಗಳು, 2 ತಿಂಗಳು, 6 ತಿಂಗಳಾದಮೇಲೆ ನಿಮಗೆ ಜಂಕ್ ಮುಟ್ಟದೆ ಬೇಡ ಅನ್ಸುತ್ತೆ. ಸೊ ಹಾಗೆ ಶುಗರ್, ಸ್ವೀಟ್ಸ್ ಡೋಂಟ್ ಕಟ್ ಆಫ್ ಇಮ್ಮಿಡಿಯೇಟ್ಲಿ, ಅಂದರೆ ಕಂಪ್ಲೀಟಾಗಿ ಕಟ್ ಆಫ್ ಮಾಡಬೇಡಿ. ಟ್ರೈ ಸ್ಲೋಲಿ. ಸೊ ಬೇಬಿ ಸ್ಟೆಪ್ಸ್ನ ತಗೊಂಡ್ರೆ ಮಾತ್ರ ಯು ಕ್ಯಾನ್ ಸಿ, ನಿಮ್ಮ ಹತ್ರ ವಿಲ್ ಪವರ್ ಇದೆ ದಟ್ ಐ ವಿಲ್ ಸ್ಟಾಪ್ ಅಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ಯು ಕಾಂಟ್, ಯು ಆರ್ ಸ್ಟ್ರಗ್ಲಿಂಗ್ ಮೆಂಟಲಿ ಅಂದರೆ ಜಸ್ಟ್ ಟೇಕ್ ಬೇಬಿ ಸ್ಟೆಪ್ಸ್. ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ಫಿಟ್ ಆಗಿರಿ ಆ್ಯಂಡ್ ದೆನ್ ಒಳ್ಳೆ ಊಟ ತಿನ್ನಿ, ಹೊರಗಡೆನೂ ತಿನ್ನಿ. ವೀಕೆಂಡ್ಸ್ ಬಂದರೆ ಹೊರಗಡೆ ತಿನ್ನಿ. ಐ ಆಮ್ ನಾಟ್ ಸೇಯಿಂಗ್ ಕಂಪ್ಲೀಟ್ಲಿ ಮನೆಯಲ್ಲೇ ಕುತ್ಕೊಂಡು ಏನೂ ತಿಂದೇ ಇರಬೇಡಿ. ನೋ, ಎವ್ರಿಥಿಂಗ್ ಇನ್ ಲಿಮಿಟ್ ಮತ್ತು ಬ್ಯಾಲೆನ್ಸ್ ಆಗಿದ್ದರೆ ಎಲ್ಲನೂ ಕರೆಕ್ಟ್ ಆಗುತ್ತೆ. ಎಕ್ಸಸೈಸ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮೆಂಟಲ್ ಹೆಲ್ತಿಗೆ ಬ್ರೀದಿಂಗ್ ಎಕ್ಸಸೈಸಸ್ ಎಷ್ಟೊಂದಿದೆ. ನನ್ನ ಲಾಸ್ಟ್ ವೀಡಿಯೋ ಇದು ಐ ಥಿಂಕ್ ಡಯಟ್ ಎಕ್ಸಸೈಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಈವನ್ ಲಿಂಕ್ಸ್ ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಯು ವಿಲ್ ಗೆಟ್ ಮೆನಿ ವಿಡಿಯೋಸ್, ವೆರಿ ಹೆಲ್ಪ್ಫುಲ್ ವಿಡಿಯೋಸ್. ಜಸ್ಟ್ ಅದನ್ನು ನೀವು ಮೆಡಿಟೇಷನ್ ಅಂದರೆ ಒಂದು ಗಂಟೆ ಮಾಡಬೇಡಿ. ಜಸ್ಟ್ ಲೈಕ್ 15 ಮಿನಿಟ್ಸ್ ಮಾಡಿ, 10 ಮಿನಿಟ್ಸ್ ಮಾಡಿ, ಹಾಫ್ ಆನ್ ಅವರ್. ಸೊ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾ ಹೋಗಿ. ಒಂದೇ ದಿನಕ್ಕೆ ಆಗಲ್ಲ. ಸೊ ಎಗೇನ್, PCOD ಈಸ್ ನಾಟ್ ಅ ಡಿಸೀಸ್, ಇಟ್ಸ್ ಜಸ್ಟ್ ಅ ಲೈಫ್ ವೇ ಆಫ್ ಲಿವಿಂಗ್ ನಾವು ಅಲ್ವಾ. ಸೊ ನಮಗೆ PCOD ಇದ್ದವ್ರಿಗೆ ಇಟ್ಸ್ ನಾಟ್ ಲೈಕ್ ಅ ಡಿಸೀಸ್ನ ನಾವು ಯು ಕ್ಯಾನ್ ಜಸ್ಟ್ ಸ್ಟಾಪ್ ಇಟ್ ಅಲ್ವಾ. ನಿಮ್ಗೆ ಅದನ್ನ ಜಸ್ಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಯು ಜಸ್ಟ್ ಹ್ಯಾವ್ ಟು ಲಿವ್ ಅ ಬೆಟರ್ ಲೈಫ್. ಸೊ ಯಾ, ಮೆಂಟಲಿ, ಫಿಸಿಕಲಿ, ಎವ್ರಿ ಡೇ ಇಟ್ಸ್ ಅ ಚಾಲೆಂಜ್, ಬಟ್ ವಿ ಹ್ಯಾವ್ ಗೈಸ್. ಒಂದು ಒಳ್ಳೆ ಡಾಕ್ಟರ್ನ ನೋಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಕೆಲವೊಂದು ಟೆಸ್ಟ್ಗಳನ್ನ ಅವ್ರು ಹೇಳ್ತಾರೆ. ಆ್ಯಂಡ್ ನಾನೇನು ಪ್ರೊಫೆಷ್ನಲ್ ಅಲ್ಲ ಅಲ್ವಾ. ಸೊ ನನ್ನ ಬಗ್ಗೆ ನಾನು ಹೇಳ್ಬೋದು. ಬಟ್ ನಿಮಗೆ ಯಾವ ಥರ ಏನೆಲ್ಲ ಆಗ್ತಾ ಇದೆ ಅಂತ ಅದು ನಿಮ್ಮ ಬಾಡಿ ಆ್ಯಂಡ್ ನಿಮ್ಮ ಡಾಕ್ಟರ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅವರು ಒಳ್ಳೆ ಟೆಸ್ಟ್ನ ಬರೀತಾರೆ ಆ್ಯಂಡ್ ಅದನ್ನ ನೀವು ಮಾಡಿಸ್ಕೋಬೋದು. ಸೊ ಫಸ್ಟ್ಲಿ ಒಂದು ಒಳ್ಳೆ ಡಾಕ್ಟರ್ನ ಹುಡುಕಿ, ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ್ಯಂಡ್ ಅವರು ನಿಮಗೆ ಗೈಡ್ ಮಾಡ್ತಾರೆ. ಆ್ಯಂಡ್ ಬಾಕಿ ಎಲ್ಲ ಇಂಟರ್ನೆಟ್ಟಲ್ಲಿ ಎಲ್ಲನೂ ಇದೆ. ಎಲ್ಲೂ ಒಂದು 10 ಜನ ಹತ್ರ ಕೇಳಬೇಕು ಅಂತಿಲ್ಲ. ಆ್ಯಂಡ್ ಆಲ್ವೇಸ್ ವಿ ಹ್ಯಾವ್ ವಿಡಿಯೋಸ್ ಲೈಕ್ ದಿಸ್ ವಿಚ್ ಆರ್ ಹೆಲ್ಪ್ಫುಲ್, ಇನ್ಫಾರ್ಮೇಟಿವ್ ಅಲ್ವಾ. ಸೊ ಯು ಕ್ಯಾನ್ ಆಲ್ವೇಸ್ ಫಾಲೋ ದಿಸ್. ಯು ಆರ್ ನಾಟ್ ವೀಕ್, ಯು ಆರ್ ನಾಟ್ ಫೇಲ್ಯೂರ್, ಯು ಆರ್ ನಾಟ್ ಲೇಸಿ, you're just fighting a hormonal condition, ಆಯ್ತಾ. So be kind to yourself. Take one day at a time. Don't compare your journey with anyone else. ನಿಮ್ಮ ಜರ್ನಿ ನಿಮ್ಮದು. ಸೊ ಟೇಕ್ ಒನ್ ಡೇ ಅಟ್ ಅ ಟೈಮ್. ಆ್ಯಂಡ್ ಒಂದಿನ ನೀವು ಅದನ್ನ ಹಿಂದೆ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಐ ವಾಸ್ ಸೋ ಸ್ಟ್ರಾಂಗ್ ಅಂತ. ಐ ಹೋಪ್ ದಿಸ್ ಗೇವ್ ಅ ಪಾಸಿಟಿವ್ ಇನ್ಫಾರ್ಮೇಷನ್. ಎಲ್ಲರಿಗೊಂದು ಪಾಸಿಟಿವಿಟಿ ಸಿಕ್ತು ಅಂತ ನಾನು ಅನ್ಕೋತಾ ಇದ್ದೀನಿ. ಗೈಸ್, ಯಾರೆಲ್ಲ ಗೋಯಿಂಗ್ ಥ್ರೂ PCOS, ಡೋಂಟ್ ಬಿ ಸ್ಕೇರ್ಡ್, ಡೋಂಟ್ ಬಿ ಟು ಹಾರ್ಶ್ ಆನ್ ಯುವರ್ ಸೆಲ್ಫ್, ಆಯಿತಾ. ಈವನ್ ವಿ ಆರ್ ದೇರ್, ನಾವು ನಿಮ್ಮ ಜೊತೆಗೆ ಜರ್ನಿಯಲ್ಲಿ ಇದ್ದೀವಿ. ಏನಾದರೂ ಕ್ವೆಶನ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ, ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಬೇರೆ ಹಾಕಿದ್ದೆ, ಯಾರೂ ರಿಪ್ಲೈ ಮಾಡಿಲ್ಲ. ಐ ಡೋಂಟ್ ನೋ. ಆ್ಯಂಡ್ ಯೂಟ್ಯೂಬಲ್ಲಿ ಇನ್ನೂ ಐ ಸ್ಟಕ್ ಎಟ್ 348. ಸೊ ಐ ಹೋಪ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ವಿಡಿಯೋನ. ಆ್ಯಂಡ್ ಏನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಐ ಕ್ಯಾನ್ ಆನ್ಸರ್ ದೋಸ್ ಮೇ ಬಿ ಅನದರ್ ವಿಡಿಯೋ, ಅಥವಾ ಅಲ್ಲೇ ಕಮೆಂಟ್ ಮಾಡ್ತೀನಿ. ನಾನು ಎಲ್ಲ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಸೊ ಎನಿ ಡೌಟ್ ಪ್ಲೀಸ್ ಕಾಮೆಂಟ್ and subscribe, and we'll see you in the next video, and bye.